ಪಾಪ ಕಾತ್ಯಾಯಿನಿ ಶಿವು ಜೊತೆ ನಡಿಬೇಕಾಗಿದ್ದ ಮದ್ವೆ ನಿಂತೋಯ್ತು ಅಂತ ಸಾಯಕ್ ಹೋಗಿದ್ಲು. ದೇವ್ರ ದಯೆ ಬಚಾವಾದ್ಲು. ಈಗ ಸಮರ್ಥನ್ ಜೊತೆ ನಡಿಬೇಕಾಗಿರೋ ನಿಶ್ಚಿತಾರ್ಥನೂ ಕ್ಯಾನ್ಸಲ್ ಆಗ್ಬಿಟ್ರೆ ಬದುಕ್ತಾಳ ಅವಳು? ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡಿ, ನನಗೆ ತುಂಬಾನೇ ಭಯ ಆಗುತ್ತೆ. ನನಗೂ ತುಂಬಾ ಭಯ ಆಗ್ತಿದೆ. ಈಗ ನೀನೇ ನನಗೆ ಧೈರ್ಯ. ಏನ್ ಮಾಡ್ಬೇಕು ಅಂತ ನೀನೇ ಯೋಚನೆ ಮಾಡು. ಒಟ್ನಲ್ಲಿ ಈ ನಿಶ್ಚಿತಾರ್ಥಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಬರಬಾರ್ದು. ಯಾರ ಮನಸ್ಸಲ್ಲೂ ಯಾವ ಕೊರಗು ಇಲ್ಲದೆ ಇರೋ ಥರ ನಡೆಸ್ಕೊಡ್ಬೇಕು ನೀನು. ಪ್ಲೀಸ್. ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗುತ್ತೆ. ಬರ್ತೀನಿ. ಗಾಯತ್ರಿ ಆಂಟಿ ಮಾತಾಡಿದಲ್ಲಿ ಅರ್ಥ ಏನು? ಕಾತ್ಯಾಯಿನಿ ಅವ್ರ ಮನೆ ಸೊಸೆ ಮಾಡ್ಕೊಳ್ಳೋ ಹಿಂದಿನ ಉದ್ದೇಶ ನಾನು ಸೂರ್ಯ ಅವ್ರ ವಿರುದ್ಧ ಸಾಕ್ಷಿ ಹೇಳ್ಬಾರ್ದು ಅಂತನಾ? ನನ್ನ ಅತ್ತೆ ಆದವರು ನಿನ್ನ ಹತ್ರ ಬಂದು ಮಾತಾಡ್ತಿದ್ರು. ಅದು ಕಾಫಿ ನೆಪ ಹೇಳ್ಕೊಂಡು ಸಪ್ರೇಟಾಗಿ ಬಂದು ಅಂಥದ್ದು ಏನೇ ಮೋಡಿ ಮಾಡಿದ್ಯಾ? ಎಲ್ರೂ ಬಂದು ನಿನ್ನನ್ನೇ ಸುತ್ಕೋತಾರೆ. ಗಂಡಸರನ್ನ ಸುಲಭವಾಗಿ ಬೀಳಿಸ್ಕೊಳ್ಳೋ ನಿನಗೆ ಇನ್ನು ಹೆಣ್ಮಕ್ಳನ್ನ ಬೀಳಿಸ್ಕೊಳ್ಳೋದು ಕಷ್ಟನಾ? ಆದರೆ ಈ ಜನ್ಮದಲ್ಲಿ ನನ್ನನ್ನಂತೂ ನಿನ್ನ ಕಡೆ ಮಾಡ್ಕೊಳಕ್ಕಾಗಲ್ಲ. ಹೇಳು, ಏನ್ ಮಾತಾಡಿದ್ರು? ಗಾಯತ್ರಿ ಆಂಟಿ ಹೇಳಿದ್ದನ್ನೆಲ್ಲ ಹೇಳಿದ್ರೆ ಕಾತ್ಯಾಯಿನಿ ನೊಂದ್ಕೊಂಡ್ಬಿಡ್ಬೋದು. ನನ್ನ ದಯೆಯಿಂದನೇ ನಡೆಯುತ್ತೆ ಅಂದರೆ ಈ ಮದುವೆನ ಅವಳು ಬೇಡ ಅಂದ್ಬಿಡ್ಬೋದು. ಬೇಡ, ಈ ಕ್ಷಣ ಅವಳು ನನ್ನ ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ, ಆದರೆ ಸತ್ಯ ಹೇಳೋದು ಬೇಡ. ಹೇಳಲ್ವಾ? ಸರಿ ಕಣೆ, ನಿನ್ನ ಹಠ ನೀನ್ ಸಾಧಿಸು. ಆದ್ರೆ ಒಂದು ವಿಷಯ ತಿಳ್ಕೊ, ಈ ಮದ್ವೆ ಏನಾದ್ರೂ ನಿಲ್ತು ಅನ್ಕೋ, ಯಾವುದೇ ಕಾರಣ ಆದ್ರೂ ಸರಿ, ನಿನ್ನನ್ನಂತೂ ನಾನು ಕ್ಷಮಿಸಲ್ಲ. ಇದೇ ಕೊನೆ. ನಿನ್ನನ್ನ ಕೊಂದು ನಾನು ಸತ್ತೋಗ್ತೀನಿ. ಏನ್ ಮಾಡಬೇಕು ಅಂತ ನೀನೇ ಯೋಚನೆ ಮಾಡು. ಒಟ್ನಲ್ಲಿ ಈ ನಿಶ್ಚಿತಾರ್ಥಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಬರಬಾರ್ದು. ಯಾರ ಮನಸ್ಸಲ್ಲೂ ಯಾವ ಕೊರಗು ಇಲ್ಲದೆ ಇರೋ ಥರ ನಡೆಸ್ಕೊಡ್ಬೇಕು ನೀನು. ಗಾಯತ್ರಿ ಆಂಟಿ ಮಾತಿನ ಅರ್ಥ ಸೂರ್ಯನ ವಿರುದ್ಧ ನಾನು ಹೋಗಬಾರ್ದು, ಪರೋಕ್ಷವಾಗಿ ಎಚ್ಚರಿಸ್ದಂಗಿತ್ತು. ಕಿರಣ್ವಿ, ನಿನ್ನಂತ ಒಳ್ಳೆ ಮನುಷ್ಯರ ಮಗು ಬೇಡಿಕೆನ ಈಡೇರಿಸಿರಲ್ಲ ಮಹಾತಾಯಿ. ಧೈರ್ಯವಾಗಿರಮ್ಮ. ಅರ್ಚಕ್ರೆ, ಕಾತ್ಯಾಯಿನಿಗೆ ಅಪ್ಪಾಜಿಯವ್ರ ಸ್ನೇಹಿತರು ಮೊಮ್ಮಗನ ಜೊತೆ ಮದುವೆ ಫಿಕ್ಸ್ ಆಗಿದೆ. ವರದರಾಜರು ಒಂದು ವಿಷಯ ತಿಳಿಸಿದ್ರಮ್ಮ. ತುಂಬಾ ಒಳ್ಳೆ ಮನೆಗೆ ಹೋಗ್ತಿದ್ದಾರೆ ಮಗಳು ಅಂತ ಅಂದ್ರು. ಮೂಕಾಂಬಿಕೆ ಅಮ್ಮನವರ ಅನುಗ್ರಹ, ವರದರಾಜ್ ಅವ್ರು ಮಾಡಿರೋ ಪುಣ್ಯದಿಂದಲೇ ಇದೆಲ್ಲ ಸಾಧ್ಯ ಆಗ್ತಿರೋದು. ಪ್ರಿಯ ಅರ್ಚಕರೇ, ಸ್ವಲ್ಪ ಸಮಯ ಸಿಕ್ಕಿದ್ರೆ ಸಾಕು, ವರದರಾಜು ಅವರ ಗುಣಗಾನನ ಶುರು ಮಾಡ್ಕೊಂಡ್ಬಿಡ್ತೀರಲ್ಲ. ನಿಮಗೆ ಗೌರವಧನ ಸಿಗ್ತಾ ಇರೋದು ದೇವಸ್ಥಾನದ ಕಡೆಯಿಂದ, ವರದರಾಜು ಅವರ ವೈಯಕ್ತಿಕ ಬ್ಯಾಂಕ್ ಅಕೌಂಟ್ ಇಂದೇನಲ್ಲ. ಯೋಗ್ಯತೆಗೆ ತಕ್ಕವ್ರನ್ನ
ಯಾರಾದರೂ ಹೊಗಳಿದ್ರೆ ಗೌರವಿಸ್ಬೇಕು ಅಂತಾರೆ ಅಲ್ವಾ ಅರ್ಚಕ್ರೆ? ಅಮ್ಮನವ್ರಿಗೆ ನಾದಸ್ವರ ನುಡಿಸು ಅಂತ ಹೇಳಿ ಕಳ್ಸಿದಾರಪ್ಪ. ಹೋಗಿ ನುಡಿಸ್ತೀನಿ. ಎಷ್ಟು ಕೊಬ್ಬು ಈ ಹಿರಣ್ಮೈಗೆ. ವರದರಾಜು ತರಾನೇ ಇವಳು ಶಾಲಲ್ಲಿ ಸುತ್ತಿ ಹೊಡಿತಾಳೆ. ಆದ್ರೆ ಆ ವರದ ಈಗ ಆಗರ್ಭ ಶ್ರೀಮಂತರ ಜೊತೆ ಬೀಗತನ ಬೆಳೆಸ್ಕೊಂಡ್ರೆ ಆ ವಿಷಯದಲ್ಲೂ ನಾನು ಮಣ್ಣು ಮುಕ್ಕಬೇಕಾಗುತ್ತೆ. ಇಲ್ಲ, ಹಾಗಾಗಬಾರ್ದು. ಯಾವುದೇ ಕಾರಣಕ್ಕೂ ವರದನ ಮನೆಯಲ್ಲಿ ಈ ಶುಭ ಕಾರ್ಯ ನಡಿಕೂಡ್ದು. ನಡೆಯೋದಿಕ್ಕೆ ನಾನು ಬಿಡಬಾರ್ದು. ಬಿಡೋದಿಲ್ಲ. ಹಲೋ ಹಲೋ ಹಲೋ, ಯಾರು? ನಾನು ಯಾರನ್ನೋದು ಮುಖ್ಯ ಅಲ್ಲ. ನಾನು ಹೇಳ್ತಾ ಇರೋ ವಿಷಯ ನಿಮಗೆ ತುಂಬಾ ಮುಖ್ಯ ಆಗುತ್ತೆ. ವಿಷಯಕ್ಕೆ ಬರ್ತೀರಾ? ನಿಮ್ಮ ಮನೆಗೆ ಸೊಸೆಯಾಗಿ ತಂದ್ಕೋಬೇಕಂತಿದ್ದೀರಲ್ಲ ಕಾತ್ಯಾಯಿನಿ, ಅವಳ ಬಗ್ಗೆ ಎಚ್ಚರಿಸ್ಬೇಕಾಗಿತ್ತು. ಈ ರೀತಿ ಫೋನ್ನಲ್ಲಿ ನಿಮ್ ಗುರ್ತು ಪರಿಚಯನ ಹೇಳ್ಕೊಳ್ದೆ ಹೇಳಿದ್ನಲ್ಲ, ಈ ವಿಷಯದಲ್ಲಿ ನಾನು ಯಾರು ಅನ್ನೋದು ಮುಖ್ಯ ಆಗೋದಿಲ್ಲ. ನಮ್ಮ ಕುಟುಂಬದ ಬಗ್ಗೆ ನಿಮ್ಗೆ ಯಾಕ್ರಿ ಅಕ್ರೆ? ಗೌರವದಿಂದ ಬಾಳಿ ಬದುಕಿದ ಕುಟುಂಬ ನಿಮ್ದು. ಅಂತ ಕುಟುಂಬಕ್ಕೆ ಒಬ್ಬ ಮಾನಗೆಟ್ಟ ಹುಡುಗಿ ಸೊಸೆಯಾಗಿ ಬರಬಾರ್ದು ಅಂತಾನೆ ನನ್ನ ಕಳಕಳಿ. ಯಾರ ಹತ್ರ ಏನು ಹೇಳ್ತಿದ್ದೀರಿ ಅಂತ ಗೊತ್ತೇನ್ರಿ ನಿಮ್ಗೆ? ಗೊತ್ತಿರೋದಕ್ಕೆ ಈಗ ನಾನು ಫೋನ್ ಮಾಡಿರೋದು. ನಿಮ್ಮ ಮಗನಿಗೆ ತಂದ್ಕೋತಾ ಇರೋ ಆ ಕಾತ್ಯಾಯಿನಿ ಶಿವು ಅನ್ನೋ ಹುಡುಗನ್ನ ಪ್ರೀತಿಸ್ತಾ ಇದ್ಲು. ಆ ವಿಷಯ ನಮಗೂ ಗೊತ್ತು. ಆದರೆ ಅವನು ಕೈ ಕೊಟ್ಟ ಅಂತ ಆತ್ಮಹತ್ಯೆ ಮಾಡ್ಕೊಳಕ್ ಹೊರಟಿದ್ಲು. ಆಗ ನನ್ನ ಮಗನೇ ಅವಳನ್ನ ಕಾಪಾಡಿ ನಮ್ಮ ಮನೆ ಕರ್ಕೊಂಡ್ಬಂದಿತ್ತು. ಧರ್ಮಾತ್ಮರು ನೀವು, ಆದ್ರೆ ಆ ಹುಡುಗಿ ನಡ್ತೇನೆ ಸರಿ ಇಲ್ಲ. ನಾಲ್ಗೆ ಮೇಲೆ ಹಿಡ್ತಾ ಇರಲಿ, ಒಂದು ಹೆಣ್ಣಿನ ಭವಿಷ್ಯ ನಿರ್ಧಾರ ಆಗುತ್ತೆ ನಿಮ್ಮಂಥವ್ರ ಮಾತಿನಿಂದ. ನೀವು ನಿರ್ಧಾರ ಮಾಡಕ್ ಅನುಕೂಲ ಆಗ್ಲಿ ಅಂತಾನೆ ನಾನು ಈಗ ಫೋನ್ ಮಾಡಿರೋದು. ಹಳ್ಳಿ ಆದ್ರೆ ಏನು, ದಿಲ್ಲಿ ಆದ್ರೆ ಏನು, ಯೌವನದಲ್ಲಿ ಎಲ್ಲ ಒಂದೇ ರೀತಿನೇ ಯೋಚನೆ ಮಾಡೋದು. ಶಿವು ವಯಸ್ಸಿನ ಹುಡುಗ, ಮಾವನ ಮಗಳ ಅನ್ನೋ ಸದರ ಬೇರೆ. ಶಿವು ಮತ್ತು ಕಾತ್ಯಾಯಿನಿ ಎಲ್ಲಂದ್ರೆ ಅಲ್ಲಿ ಓಡಾಡಿರ್ತಾರೆ. ಕಾತ್ಯಾಯಿನಿನ ಬೇಕಾದಾಗೆ ಬಳಸ್ಕೊಂಡಿದ್ದಾನ ಶಿವು. ಆಮೇಲೆ ಆ ಹಿರಣ್ಮಯಿ ಚೆನ್ನಾಗಿ ಕಂಡ್ಲು, ಕಾತ್ಯಾಯಿನಿ ಬೇಡವಾದ್ಲು. ರಾತ್ರಿಯಲ್ಲಿ ಕಂಡು ಬಾವಿಗೆ ಹಗಲಲ್ಲಿ ಬೀಳ್ತೀನಂತ ಹೇಳ್ಬೇಡ್ರಿ. ಮರ್ಯಾದೆಗೆ ಅಂಜೋ ಜನ ಅಂತ ನಾನು ನಂಬಿದ್ದೀನಿ. ಅದು ನಿಜ ಆಗಿದ್ರೆ ಮೊದಲು ಈ ಸಂಬಂಧನ ಮುರ್ಕೊಳ್ಳಿ. ಇಲ್ಲ ಅಂದ್ರೆ ನೀವು ಆ ಹುಡುಗಿ ಥರ ಹಿಡ್ತೀನಿ. ಹಲೋ ಹಲೋ ರೇ, ಯಾರ್ದು ಫೋನು? ಯಾವನೊಬ್ಬ ಫೋನ್ ಮಾಡಿದ್ದ. ಕಾತ್ಯಾಯಿನಿ ನಡತೆ ಬಗ್ಗೆ ಏನೇನೋ ಹೇಳ್ದ. ಮರ್ಯಾದೆಗೆ ಹಂಚೋ ಜನ ಆದ್ರೆ ಮೊದಲು ಈ ಸಂಬಂಧ ಮುರ್ಕೊಳ್ಳಿ ಅಂತ ಮಾತಾಡ್ತಿದ್ದಾನೆ. ನಾನೀಗಲೇ ಹೊರಡ್ತೀನಿ. ಎಲ್ಲಿಗೆ? ವರದರಾಜ್ ಅವ್ರ ಮನೆಗೆ. ಏನ್ ಸಂಬಂಧ ಬೇಡ ಅನ್ನಕಪ್ಪ? ಇಂಥದ್ದೊಂದು ಫೋನ್ ಕಾಲ್ ಬಂದ್ಮೇಲೂ ಈ ಸಂಬಂಧ ಮುಂದುವರ್ಸೋಂತ್ಯಾ? ಗಣೇಶ ತಗೋ.
ಆಹಾ ಗಣೇಶ, ಏನು ಪುಣ್ಯ ಮಾಡಿದ್ಯಪ್ಪ. ನಿಮ್ಮ ಅಕ್ಕನ ಕೈಯಿಂದ ಹಣ್ಣು ಕಾಯಿ ಎಲ್ಲ ತಿಂತಾ ಇದೀಯ. ನಾನು ಇದ್ದೀನಿ, ಮದುವೆ ಗೊತ್ತಾಗಿದೆ. ಇದುವರೆಗೂ ಒಂದು ತುತ್ತು ಪುಳಿಯೋಗರೆನೋ ಪಲಾವ್ನೋ ತಿನ್ನಕ್ಕಾಗ್ಲಿಲ್ಲ. ನನ್ನ ಕರ್ಮ. ಅದು ಹೋಗ್ಲಿ, ನನ್ನ ಜೊತೆ ಏಕಾಂತದಲ್ಲಿರೋಕ್ಕೂ ಹೆದರ್ತಾಳಲ್ಲೋ ನಿಮ್ಮಕ್ಕ. ಅಲ್ಲ, ಊರ್ ಜನ ಕಾತ್ಯಾನಿ ಭಯ ಇವಳಿಗೆ. ನೀನಾದ್ರೂ ಹೇಳೋ ಭಾಮ ಇದ ನಿಮ್ಮ ಅಕ್ಕನಿಗೆ, ಹೆದರ್ಸೋರ್ಗಿಂತ ನಗಸೋರ್ಗೆ ಬೆಲೆ ಕೊಡು ಅಂತ. ನೀನೇನು ಹೇಳ್ತೀಯ ಪಾಪ, ಈ ಪ್ರೀತಿ ಪ್ರೇಮದ ವಿಷಯದಲ್ಲಿ ನನಗಿದ್ದ ಕಡೆ ನಿನ್ನ ಜೀವನ ಪಾಪ. ನಿನಗೆ ಹೇಗಾದ್ರೂ ಮಾಡಿ ಒಂದು ಹೆಣ್ಣಾನೇ ಕರ್ಕೊಂಬಂದು ಗಂಟಾಗ್ತೀನೋ ಗಣೇಶ. ನಿಮ್ಮ ಅಕ್ಕನಿಗೆ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳಕ್ ಹೇಳು, ಸರಿನಾ? ಮದುವೆ ಆಗ್ತಿದ್ದಾಗೆ ಲೈಫು ಸೀರಿಯಸ್ ಆಗ್ಬಿಡುತ್ತೆ. ಈಗ ಪ್ರೇಮಿಗಳಾಗಿ ಓಡಾಡ್ಕೊಂಡಿದ್ದು ಮಾತಾಡ್ಕೊಂಡಿದ್ದು ನೆನಪುಗಳು ಒಳ್ಳೆ ನೆನಪಾಗುಳಿಯತ್ತೆ ಜೀವನ ಪರ್ಯಂತ. ಹೋಗ್ಲಿ ಪಾಪ ಅಂತ ಮದ್ವೆಗೆ ಒಪ್ಕೊಂಡೆ. ಆದ್ರೆ ಮದ್ವೆಗೂ ಮುಂಚೆನೆ ಸುತ್ತಾಡೋದು ತಪ್ಪು ಅಂತ ಹೇಳು ಗಣೇಶ. ನನ್ನ ಕನಸುಗಳ ಬಗ್ಗೆ ನಿನಗೊಂದು ಕಲ್ಪನೆನೇ ಇಲ್ವಲ್ಲ ಹಿರಣ್ಮಯಿ. ನಾವಿಬ್ರು ಎಲ್ಲೋ ಒಂದ್ ಕಡೆ ದೂರ ಹೋಗ್ಬೇಕು. ಬಿಸಿಲು, ಮಳೆ, ಗಾಳಿ ಯಾವುದನ್ನು ಲೆಕ್ಕಿಸದೆ ಕೈ ಕೈ ಹಿಡ್ಕೊಂಡು ಓಡಾಡ್ಬೇಕು. ನಾನು ಸುಸ್ತಾಗಿ ಮಲಗಬೇಕು. ಆಮೇಲೆ ನಾನು ನಿನ್ನ ಅಪ್ಕೋಬೇಕು. ನೋಡು, ನಾನು ಅಷ್ಟೊತ್ತಿಂದ ಹೇಳ್ತಿದ್ರು ಕಿವಿಗೆ ಹಾಕೊಳ್ಳದೆ ಹೋದ್ಲು. ಇದು ಒಂದೇ ನೋಡು ನಿಮ್ಮ ಅಕ್ಕನ ಗುಣ ನನಗಾಗದೇ ಇರೋದು. ಅಂದರೆ ನನಗಿರೋ ಆಸೆ ಭಾವನೆಗಳು ನಿಮ್ಮ ಅಕ್ಕನಿಗೂ ಇವೆ ಕಣೋ. ಆದರೆ ಪಾಪ ನನ್ನ ಥರ ಆಚೆ ಹೇಳ್ಕೊಳ್ಳೋಕೆ ಒದ್ದಾಡ್ತಾ ಇದ್ದಾಳೆ. ದೊಡ್ಡ ತ್ಯಾಗರಾಣಿ ನಿಮ್ಮ ಅಕ್ಕ. ಆದರೂ ನಾನು ಬಿಡ್ತೀನಾ? ಇವತ್ತಲ್ಲ ನಾಳೆ ಅವಳೇ ಬಂದು ನನ್ನ ಹತ್ರ ಎಲ್ಲ ಹೇಳ್ಕೋಬೇಕು. ಹೇಳ್ಕೊಂಡೆ ಹೇಳ್ಕೊತಾಳೆ. ಅಮ್ಮನವ್ರಿಗೆ ಕುಂಕುಮಾರ್ಚನೆ ಮಾಡಿಸ್ತೀನಿ ಅಂತ ಹರಿಸ್ಕೊಂಡಿದ್ದೀನಿ. ಸಹಾಯ ಮಾಡೇ ಮಾಡ್ತಾರೆ, ನೋಡ್ತಾ ಇರು. ನಿಮ್ಮ ಅಕ್ಕ ಹೋದ್ಲು, ಬರ್ಲಾ? ನಾಳೆ ಸಿಗ್ತೀನಿ. ವರದರಾಜ್ ಅವ್ರೆ, ವರದರಾಜ್ ಅವ್ರೆ, ಓ ಶ್ರೀಕಂಠು, ಬನ್ನಿ. ನಿಮ್ಮ ಆತಿಥ್ಯ ಸ್ವೀಕರಿಸ್ಕೋಕ್ ಬಂದಿಲ್ಲ ನಾನು. ಮತ್ತೆ ಕೊನೆ ಹಾಡೋದಕ್ಕೆ ಬಂದಿದ್ದೀನಿ. ಎಲ್ಲದಕ್ಕೂ ಇಷ್ಟೊಂದು ಕೋಪದಲ್ಲಿ ಮಾತಾಡುವಂಥದ್ದು ಏನಾಯ್ತು? ನಡೀಬಾರ್ದಂತೆ ಕಾತ್ಯಾಯಿನಿ ಸಮರ್ಥನ್ ಮದ್ವೆ. ಯಾರು ಹೇಳಿದ್ರು ಹಾಗಂತ? ಗುರ್ತು ಪರಿಚಯ ಇಲ್ದವನು ಯಾವನೋ ಒಬ್ಬ ಫೋನ್ ಮಾಡಿದ್ದ ನನಗೆ, ನಿಮ್ಮ ಮಗಳು ಕಾತ್ಯಾಯಿನಿ ಬಗ್ಗೆ ಎಚ್ಚರಿಸೋದಿಕ್ಕೆ. ಅವಳ ಬಗ್ಗೆ ಎಚ್ಚರಿಸೋದಕ್ಕೆ ಏನಿದೆ? ನಡತೆ ಸರಿ ಇಲ್ವಂತೆ ಕಾತ್ಯಾಯಿನಿದು.
ಅಕ್ಕ ಸೊಸೆ ಆಗಲ್ವಂತೆ. ಮಾನ ಮರ್ಯಾದೆಗೆ ಅಂಜೋ ಜನ ಆದ್ರೆ ಈಗಲೇ ಈ ಸಂಬಂಧನ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂದ. ಅವನ ಮಾತನ್ನ ನೀವು ನಂಬುತ್ರಾ? ನಂಬಿದ್ರೆ ಇಲ್ಲಿವರೆಗೂ ಬರ್ತಿದ್ನ ನಾನು. ನಾನು ಆ ಫೋನ್ ಮಾಡಿದವನು ಯಾರು ಅಂತ ತಿಳ್ಕೊಳಕ್ ಬಂದೆ. ಫೋನ್ ಮಾಡ್ದವರು ನಿಜವಾಗ್ಲೂ ಗಂಡಸ್ರೇನಾ? ಹೌದಮ್ಮ. ಯಾವ್ದಾದ್ರು ಹುಡುಗಿನೇ ಬೇಕು ಅಂತ ಗಂಡಸರ ವಾಯ್ಸಲ್ಲಿ ಮಾತಾಡಿರ್ಬೋದಲ್ವಾ? ಇಲ್ಲಮ್ಮ, ಫೋನ್ ಮಾಡಿದವ್ರು ಗಂಡಸೆ. ಹೆಚ್ಚು ಕಡಿಮೆ ವರದರಾಜ್ ಅವ್ರ ವಾಯ್ಸ್ ಥರನೇ ಇತ್ತು. ಆ ವಾಯ್ಸಲ್ಲಿ ಗಾಂಭೀರ್ಯತೆ ಇತ್ತು. ಅದು ನಮ್ಮ ಕಾತ್ಯಾಯನಿ ಮೇಲೆ ಯಾರಿಗೆ ಇಷ್ಟೊಂದು ದ್ವೇಷ ಇರ್ಬೋದು? ನನ್ನ ಮಗಳ ನಡತೆ ಬಗ್ಗೆ ಯಾವನೋ ಕೆಟ್ಟದಾಗಿ ಮಾತಾಡಿದ್ದಾನೆ ಅಂದರೆ ತಂದೆಯಾಗಿ ನನಗೂ ಕೋಪ ಬರ್ತಾ ಇದೆ. ಆದರೆ ಮದುವೆನ ಮುಂದೆ ಇಟ್ಕೊಂಡು ಕೇಸು ಸ್ಟೇಷನ್ ಅಂತ ಓಡಾಡೋದಕ್ಕೆ ನನಗೂ ಹಿಂಸೆ ಆಗುತ್ತೆ. ನಿಮ್ಮ ಕುಟುಂಬದವ್ರಿಗೆ ನಮ್ಮ ಕಾತ್ಯಾಯನಿ ವ್ಯಕ್ತಿತ್ವದ ಬಗ್ಗೆ ನಂಬಿಕೆ ಇದೆ ತಾನೇ? ಖಂಡಿತ ನಂಬಿಕೆ, ಗೌರವ ಎಲ್ಲ ಇದೆ. ಆದರೆ ವರದರಾಜ್ ಅವರೇ, ಇದನ್ನ ನಾವು ಸುಮ್ಮನೆ ಬಿಡಬಾರ್ದು. ಅವನ್ನ ಹಿಡಿದು ನಾವು ಅವನಿಗೆ ಬುದ್ಧಿ ಕಲಿಸಿಲ್ಲ ಅಂದ್ರೆ ಹೇಗೆ? ನಾನು ದಾರಿಲಿ ಬರ್ತಾ ಅಂಗಡಿ ಫೋನ್ ನಂಬರು ಅಡ್ರೆಸ್ ಎಲ್ಲ ತಿಳ್ಕೊಂಡಿದ್ದೀನಿ. ನಾವೀಗ ಅಂಗಡಿ ಹತ್ರ ಹೋಗ್ಬೇಕು. ಅಂಗಡಿ ಇಲ್ಲೇ ನಿಮ್ಮೂರು ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಹತ್ರನೇ ಇರೋದು. ಫೋನ್ನಲ್ಲಿ ನನಗಷ್ಟೇ ಗೊತ್ತಾಗಿದ್ದು. ಮಿಕ್ಕಿದ್ದನ್ನ ಅಲ್ಲೇ ಹೋಗಿ ಪತ್ತೆ ಹಚ್ಚೋಣ. ದಯವಿಟ್ಟು ಬನ್ನಿ. ನಡೀರಿ.